ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾನು ರೆಡಿ ಆಗ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡುವಾಗ ನೀವು ನೋಡಿದ್ರಿ ನಾನು ಈ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ. ಬೇಸಿಕಲಿ ದಿಸ್ ಇಸ್ ಅ ಬಾಡಿ ಲೋಷನ್. ಮುಂಚೆ ನಾನು ಫ್ರೇಗ್ನೆನ್ಸ್ಗೆ ಯೂಸ್ ಮಾಡ್ತಾ ಇದ್ದೆ, ಬೇರೆ ಬ್ರ್ಯಾಂಡ್ ನೀವು ನೋಡಿರ್ತೀರಾ, ಬಾತ್ ಅಂಡ್ ಬಾಡಿ ವರ್ಕ್ಸ್ ಅಂತ. ಬಟ್ ಈಗ ಸ್ವಲ್ಪ ರಿಸರ್ಚ್ ಮಾಡಿ ನಮ್ಮ ಸ್ಕಿನ್ಗೆ ಯಾವ ಇಂಗ್ರೀಡಿಯೆಂಟ್ ಒಳ್ಳೆಯದು ಆ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಅಕಸ್ಮಾತ್ ನಿಮಗೆ ನನ್ನ ಸ್ಕಿನ್ ಕೇರ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ಸ್ಕಿನ್ ಕೇರ್ ಅಂತ ಕಮೆಂಟ್ ಮಾಡಿ, ನಾನು ಮಾಡ್ತೇನೆ. ರೆಡಿ ಆಗ್ತಾ ಪ್ರೊಸೆಸ್ ತೋರಿಸ್ತೇನೆ. ಹಾಗೆ ಮುಂದೆ ಹೋಗೋಣ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಮುಖನ ಹೈಡ್ರೇಟ್ ಆಗಿರೋಕ್ಕೆ ಯು ನೀಡ್ ಟು ಯೂಸ್ ಅ ಗುಡ್ ಮಾಯಿಶ್ಚರೈಸರ್. ಆಗಲೇ ನಿಮ್ಮ ಮುಖ ಹೈಡ್ರೇಟ್ ಆಗಿರುತ್ತೆ. ನೋಡಿ, ತುಂಬ ಜನ ಏನು ಮಾಡ್ತಾರೆ, ಕ್ವಿಕ್ ಫಿಕ್ಸು, ಹಳದಿ ಹಾಕೋದು, ಅದು ಹಾಕೋದು, ಇದು ಹಾಕೋದು ಮಾಡಿ, ಅದೆಲ್ಲ ಓಕೆ, ಅದು ಹಳೆ ಕಾಲ. ಬಟ್ ಈಗ ಸೈನ್ಸ್ ಡೆವಲಪ್ ಆಗಿದೆ. ನಿಮ್ಮ ಸ್ಕಿನ್ ಯಾವ ಥರ ಅಂತ ಅರ್ಥ ಮಾಡಿಕೊಂಡು ನೀವು ಸ್ಟೆಪ್ ತಗೊಳ್ಬೇಕಾಗತ್ತೆ. ತುಂಬ ಜನರಿಗೆ ಮೆಸ್ಸಿ ಇಷ್ಟ ಆಗುತ್ತೆ, ತುಂಬ ಜನರಿಗೆ ಮೆಸ್ಸಿ ಈ ಥರನೇ ಕಾಣುತ್ತೆ. ಬಟ್ ಇಟ್ಸ್ ಯೋರ್ ಕಾಲ್. ನಾನು ಕ್ಯಾಶುವಲ್ ಆಗಿ ಏನಾದರೂ ಇವೆಂಟ್ ಇದ್ದರೆ ಇದೇ ಥರ ಕರ್ಲಿ ಇಡ್ತೇನೆ, ಇಲ್ಲಾಂದರೆ ಸೆಟ್ ಮಾಡ್ತೇನೆ. ಸೊ ನಿಮ್ಮ ಚಾಯ್ಸು, ಇದು ನನ್ನ ಚಾಯ್ಸ್. ಆ್ಯಂಡ್ ಆ ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರೆ ಕರ್ಲ್ ಮೇಂಟೈನ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಬೇಕು ಅಂದರೆ ನೀವು ತೊಗೊಳ್ಬೋದು. ಬೈ ದ ವೇ, ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಬೇಕು, ನಾನು ಅದ್ರ ಬಗ್ಗೆ ವೀಡಿಯೋಸ್ ಜಾಸ್ತಿ ಮಾಡಬೇಕು ಅಂತ ನಾನು ಹೇಳಿದೆ. ನೀವು ಕಮೆಂಟ್ ಮಾಡಿದ್ರೆ ನಾನು ಮಾತ್ರ ಮಾಡೋದು. ಮತ್ತು ನಾನು ಪ್ರಮೋಷನ್ ಮಾಡ್ತೇನೆ ಅಂತ ಆಗಬಾರ್ದು. ಸೊ ಐ ವಾಂಟ್ ಇಟ್ ಟು ಬಿ ಜೆನ್ವಿನ್. ರೋಸಾ ಸ್ನೇಹಿತರೆ, ಸ್ವಲ್ಪ ರೋಸ್ ಬಾಡ್ಲಿಕ್ಕಾಗಿದೆ. ಬಟ್ ದೆನ್ ನೀವು ಗೆಸ್ ಮಾಡಿ ಹೇಳ್ಬೇಕಾಯ್ತಾ, ಈ ರೋಸ್ ನನಗೆ ಯಾರೋ ಕೊಟ್ಟಿರೋದಾ ಅಥವಾ ನಾನು ಯಾರಿಗೋ ಕೊಟ್ಟಿರೋದಾ? ಬಟ್ ಇದಿರೋದು ಈಗ ನನ್ನ ಮನೆಯಲ್ಲೇ ಇದೆ. ಸೊ ಗೆಸ್ ಮಾಡಿ, ಯಾರ ಹೆಸರು ಗೆಸ್ ಮಾಡ್ತೀರಾ ನೋಡೋಣ. ಓಕೆ, ಬೈ ದ ವೇ ಏನಂದರೆ, ನಾನು ಶೂಸ್ ಹಾಕ್ತಾ ಇದ್ದೆ. ಸೊ ಅಂಡರ್ ಆರ್ಮರ್ ಅಂತ ಒಂದು ಸ್ಪೋರ್ಟ್ಸ್ ಬ್ರ್ಯಾಂಡ್ ಇದೆ, ಚೆನ್ನಾಗಿ ಪ್ರಮೋಷನ್ ಮಾಡಿದ್ರೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಬ್ರ್ಯಾಂಡ್. ಆ ಬ್ರ್ಯಾಂಡ್ಸ್ ಇದು ನನ್ನ ಹತ್ರ ಈ ಶೂಸ್ ಇದೆ. 1 2 3 4 5. ಇನ್ನೊಂದು ರೆಡ್ ಇದು ಫುಲ್ ಮೆಸ್ ಆಗಿದೆ, ಇಲ್ಲೆಲ್ಲ ನೋಡಬೇಡಿ. ದಿಸ್ ಇಸ್ ದ ಶೂ. ಸೊ ನೀವು ಟ್ರೈನಿಂಗ್ ಮಾಡೋದಾದರೆ ನಿಮಗೆ ವರ್ಕೌಟ್ಸಿಗೆಲ್ಲ ಇದು ಬೆಸ್ಟ್ ಇರುತ್ತೆ. ಕ್ರೇಜಿ ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಸೊ ಇದರಲ್ಲಿ ಯಾವ್ದಾದ್ರು ಹಾಕಬೇಕು ಅಂತ ಇದ್ದೇನೆ. ವೈಟ್ ಹಾಕ್ಲಲ್ಲ, ವೈಟ್ ಶೂ ನೆಕ್ ವೈಟ್ ಹಾಕೋಣ ಅಂತ ಡಿಸೈಡ್ ಮಾಡಿದೆ ನಾನು. ಇದ್ರ ಜೊತೆ ಬೇರೆ ಕಾಂಬಿನೇಷನ್ ಇದೆ. ಬಟ್ ದೆನ್ ಎಸ್, ವೆರಿ ಗುಡ್ ಬ್ರ್ಯಾಂಡ್. ಕಾಸ್ಟ್ ಅಂತ ಹೇಳುವಾಗ ನಿಮಗೆ ಅರೌಂಡ್ 15 20 25,000 ತನಕ ಸಿಗುತ್ತೆ. ಬಟ್ ಇಟ್ ಈಸ್ ವರ್ತ್ ಇಟ್, ನೀವು ತಗೊಳ್ಬೋದು. ಓಕೆನಾ? ಸೊ ಸ್ನೇಹಿತರೆ, ಅಲ್ಲಿಂದ ಹೊರಡಬೇಕಾದ ಅರ್ಜೆಂಟ್ ಆಯಿತು. ನನಗೆ ಫುಲ್ ನಿಮಗೆ ಔಟ್ಫಿಟ್ ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ನೀವು ನೋಡಿ ಹೇಳಿ, ಹೌ ಇಸ್ ಇಟ್? ಔಟ್ ಆಫ್ 10 ಕಮೆಂಟ್ ಮಾಡಬೇಕಾಯ್ತಾ? 10ನಲ್ಲಿ ಎಷ್ಟು ಅಂತ ಕಮೆಂಟ್ ಮಾಡಿ, ಹೌ ಇಸ್ ಇಟ್ ಅಂತ. ಬೇಸಿಕಲಿ ಅ ಕಾರ್ಡ್, ಇಲ್ಲಿ ಪ್ಯಾಂಟ್ ಆ್ಯಂಡ್ ಮೇಲಿರೋ ಜಾಕೆಟ್ ಸೇಮ್ ಕಾಂಬಿನೇಷನಲ್ಲಿ ಇರುತ್ತೆ. ಹೋಪ್ಫುಲಿ ಯು ಗೈಸ್ ಲೈಕ್ ಇಟ್. ಸೊ ಸ್ನೇಹಿತರೆ, ಹೀಗೆ ಹೋಗ್ತಾ ಇದ್ವಿ, ಒಂದು ಸಣ್ಣ ಬ್ರೇಕಿಗೆ ನಿಲ್ಲಿಸಿದ್ವಿ. ಜಸ್ಟ್ ಒಂದ್ಸತಿ ಹಿಂದೆ ನೋಡಿ ಹೇಗಿದೆ ಅಂತ. ನಾನು ಆ್ಯಕ್ಚುಲಿ ಸಿಟಿಯಲ್ಲಿ ಇದ್ದು ಬಿಲ್ಡಿಂಗ್ಸ್ ಇರುತ್ತೆ, ಮನೆ ಇರುತ್ತೆ, ನಂಗೆ ಹೆದರಿಕೆ ಸಾಕ್ತೀನಿ. ಈ ಕಡೆ ಬಾ ಮಾರೆ, ಸ್ವಲ್ಪ ಎದುರು ಬಾ. ಹಾಂ, ಗಾಡಿ ಹೋಗ್ತೀನಿ, ಎದುರು ಬಾ. ಸೊ ಆ ಸಿಚುವೇಶನಲ್ಲಿ ಬ್ಯುಸಿ ಲೈಫು ಇದು ನೋಡುವಾಗ ಒಂಥರ ಚಂದ ಖುಷಿ ಆಗ್ತಾ ಉಂಟು. ಆ್ಯಂಡ್ ನೆಕ್ಸ್ಟ್ ರೀಸನ್, ನಾನು ಎಲ್ಲಿಗೆ ಯಾಕೆ ಹೋಗ್ತಾ ಇದ್ದೇನೆ ಅಂತ ಸಹ ನನಗೆ ಹೇಳಬೇಕಿತ್ತು. ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂದರೆ, ನಮ್ಮದು ಸ್ವಂತ ಸ್ಟೂಡೆಂಟ್ ಒಬ್ಬರು ಯಾರು ಎನ್ರೋಲ್ ಆಗಿದ್ರು ನಮ್ಮ ಆನ್ಲೈನ್ ಕೋಚಿಂಗ್ಗೆ. ಅವರು ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, ಫಿಟ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರದ್ದೇ ಜಿಮ್ನ ಚಾಮರಾಜನಗರದಲ್ಲಿ ಓಪನ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಐ ಆಮ್ ರಿಯಲಿ ಗ್ಲ್ಯಾಡ್. ಆ್ಯಂಡ್ ಅದ್ರ ಜೊತೆ ಇನ್ನೊಬ್ಬರು ಡಾಕ್ಟರ್ ಲಿಖಿತಾ ಅಂತ ನಮ್ಮ ಕ್ಲೈಂಟ್ ಇದ್ರು, ಅವರು ಚಾಮರಾಜನಗರ ಅವರು. ಈ ವಿಷಯ ಅವ್ರಿಗೆ ಗೊತ್ತಾಗಿ ಅವರು ಹೇಳಿದರು ಸಿಗಿ ಅಂತ. ಅವರು ಸಹ ಕ್ರೇಜಿ ನೋಡಿ, ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದ್ದೀನಿ ಅವ್ರದ್ದು. ಕ್ರೇಜಿ ಚೇಂಜಸ್ ಬಂದರೆ ಡಾಕ್ಟರ್ ರಿವ್ಯೂ ಕೇಳಿಸ್ತೀನಿ, ಕೇಳಿ. ನಾನು ಮಾರ್ಚ್ ಮಂತಲ್ಲಿ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಶುರು ಮಾಡಿದ್ದು. ಟ್ರಾನ್ಸ್ಫಾರ್ಮೇಷನ್ ಆಗ್ತೀನೋ ಇಲ್ವೋ ಅನ್ನೋದು ಡೌಟ್ ಇತ್ತು ಇನಿಷಿಯಲ್ ಡೇಸಲ್ಲಿ. ನಾನು ಡಾಕ್ಟರ್ ಲಿಖಿತಾ ಎಸ್ ಅನುರಾಧ ಅಂತ ಹೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ. ನನ್ನ ಪ್ರೊಫೆಷನ್ಗೆ ನನ್ನ ಔಟ್ಫಿಟ್, ಫಿಟ್ನೆಸ್, ಎವ್ರಿಥಿಂಗ್ ಮ್ಯಾಟರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಐ ವಾಸ್ ಹ್ಯಾವಿಂಗ್ ಸಮ್ ಮೆಡಿಕಲ್ ಇಶ್ಯೂಸ್, ಸೊ ಡಾಕ್ಟರ್ ಅಸಿಸ್ಟೆಂಟ್ ಮೀ, ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ವೇಟ್ ಲೈಕ್ ದಟ್. ಮಾರ್ಚ್ ಮಂತಲ್ಲಿ ಐ ವಾಸ್ ಅರೌಂಡ್ 99 and you can call it as 100 kilo, but right now I have reduced by 16 kilo. ನಿಮ್ಮ ಪ್ರತಿಯೊಂದು ಮೆಸೇಜಸ್ ಕೂಡ ನಾನು ಇನ್ಸ್ಪೈರ್ ಮಾಡಿದೆ. ಅಬೌಟ್ ದ ಫುಡ್ ಆಗಿರ್ಬೋದು, ಅಬೌಟ್ ದ ಫಿಟ್ನೆಸ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಮೆಂಟ್ ಮೀ
to be fit. After so long years, I'm happy to see myself in this attire, outfit. All my old dresses are fit to me now. Nana sisters kuda inspire agi, they have taken up this transformation journey. Thank you so much, Raman. ಸೊ ನಿಮಗೆ ಸಹ ಇದೇ ಥರ ಟ್ರಾನ್ಸ್ಫಾರ್ಮ್ ಮಾಡಬೇಕಂತ ಆಸೆ ಇದ್ದರೆ ಲಿಂಕ್ ಕೊಟ್ಟಿದ್ದೀನಿ, ನನ್ನ ವೆಬ್ಸೈಟ್ ನೋಡಿ, ಟ್ರಾನ್ಸ್ಫಾರ್ಮೇಷನ್ ರಿವ್ಯೂಸ್ ನೋಡಿ, ಡೀಟೇಲ್ಸ್ ಫಿಲ್ ಮಾಡಿ ಕಳಿಸಿ, ಕನೆಕ್ಟ್ ಆಗಿಬಿಟ್ಟು ಬೆಸ್ಟ್ ಶೇಪಿಗೆ ಹೋಗೋಣ. ಕ್ರೇಜಿ ಚೇಂಜಸ್ ಬಂದರೆ ಡಾಕ್ಟರ್. ಸೊ ಐ ಆಮ್ ಹ್ಯಾಪಿ ಗೋಯಿಂಗ್ ಟು ಸ್ಪೆಂಡ್ ಸಮ್ ಗುಡ್ ಟೈಮ್ ಅಲ್ಲಿ. ಆ್ಯಂಡ್ ಇಲ್ಲಿ ನಿಲ್ಲಿಸಿರೋ ಕಾರಣ ಮೇನ್ಲಿ ಇದು, ಆ್ಯಂಡ್ ಐ ಕುಡ್ ಶೇರ್ ದಿಸ್, ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಬನ್ನಿ ಹೋಗೋಣ. ಹೋಪ್ಫುಲಿ ಯು ವಿಲ್ ಎಂಜಾಯ್ ದ ವ್ಲಾಗ್. ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ಲಿ ಅಲ್ಲಿ ಇರುತ್ತೆ. ಥ್ಯಾಂಕ್ ಯು. So I'll keep in the car. Sorry. ನೂತನವಾಗಿ ಉದ್ಘಾಟನೆಗೊಂಡಂತಹ ಈಗಲ್ ಫಿಟ್ನೆಸ್ ಜಿಮ್ಗೆ ಆಗಮಿಸಿದ್ದಾರೆ. ಇವರು ಕರ್ನಾಟಕದ ಪ್ರಸಿದ್ಧ ಫಿಟ್ನೆಸ್ ಇನ್ಫ್ಲುಯೆನ್ಸರ್, ಟ್ರಾನ್ಸ್ಫಾರ್ಮೇಷನ್ ಕೋಚ್ ಆಗಿ ಗುರುತಿಸಿಕೊಂಡಿದ್ದಾರೆ. ಎಸ್. ಸೊ ಗೈಸ್, ಯಾರೆಲ್ಲ ಇಲ್ಲಿ ಬಂದಿದ್ದೀರಾ, ಫಸ್ಟ್ ಆಫ್ ಆಲ್ ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ರಿಗೂ. ಚಾಮರಾಜನಗರದವರು ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಎಲ್ರಿಗೂ ಚಪ್ಪಾಳೆ ಇಲ್ಲಿ ಬಂದಿದ್ದು. ಎರಡನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನೋಡಿ, ಜಿಮ್ ಅಂತ ಹೇಳೋದು ನಾವು 1 ಗಂಟೆಯ ವರ್ಕೌಟ್ ಮಾಡ್ಲಿಕ್ಕೆ ಬರ್ತೇವೆ ಅಂತ ಕನ್ಸಿಡರ್ ಆಗಿದೆ. ಬಟ್ ನಾನು ಇಲ್ಲಿ ನಿಂತಿದ್ದೀನಿ, ಇವರು ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ ಅಂತ. ಇದೆಲ್ಲ ಆಗ್ಬೇಕು ಅಂದ್ರೆ ನಾನು ಜಿಮ್ ಎಂಟರ್ ಆಗಿರೋದಕ್ಕೆ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ತುಂಬಾ ವ್ಯಾಲ್ಯೂ ಆಡ್ ಮಾಡುತ್ತೆ. ಅಂಡ್ ಯಾರೆಲ್ಲ ಇಲ್ಲಿ ಬರ್ತೀರಾ ಆದಷ್ಟು ಜನ ಬನ್ನಿ. ಅಂಡ್ ದಯವಿಟ್ಟು ಡಿಸಿಪ್ಲಿನ್ ಇಂದ ಒಂದು ದಿನಾನು ಬಿಡದೆ ಮಾಡಿ, ಆಗ್ಲೇ ರಿಸಲ್ಟ್ ಬರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ ಬಿಟ್ರೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಗೇನಾದ್ರು ಹೇಳ್ಬೇಕು ಅಂದ್ರೆ? ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ತುಂಬಾ ಖುಷಿ ಆಯ್ತು. ಎಸ್ ಶರ್ಟ್ ತೆಗಿಬೇಕಾ? ಖಂಡಿತ. ಎಲ್ಲ ಮಾಡೋಣ. ಇಂಟ್ರೊಡ್ಯೂಸ್ ಮಾಡಿ, ನಿಮ್ಗೆ ಹೇಗೆ ನಾನು ಪರಿಚಯ ಅದೇ ಹೇಗೆ ಏನು ಕ್ಯಾಂಟೀನಲ್ಲಿ ಅಲ್ಲಿ ಮಾತಾಡೋಣ. ನೀಟಾಗಿ ಮಾತಾಡೋಣ. ಒಳ್ಳೆ
ಅದನ್ನ ಏನು ಹೇಳ್ಕೊ ಅಟ್ಲೀಸ್ಟ್ ಜಿಮ್ ಬಗ್ಗೆ ಆದ್ರೂ ಹೇಳೋಣ. ಹೇಳಿ ಸರ್. ಸೊ ನಾವು ಇವತ್ತು ಬಂದಿರೋದು ಚಾಮರಾಜನಗರಕ್ಕೆ. ಇವರು ರಾಜು ಅಂತ ನಮ್ಮ ಮಹೇಶ್ ಕ್ಲೈಂಟು. ನಾವು ಬೆಂಗಳೂರಲ್ಲಿ ಆನ್ಲೈನ್ ಕನೆಕ್ಟ್ ಆದ್ರು ಮತ್ತೆ ಟ್ರಾನ್ಸ್ಫಾರ್ಮ್ ಆದ್ರು ಅಂಡ್ ಈಗ ಅವ್ರದೇ ಜಿಮ್ ಓಪನ್ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್, ಒಳ್ಳೇದಾಗ್ಲಿ. ಏನ್ ಟಾರ್ಗೆಟ್ ನಿಮ್ದು, ಏನು ಅಚೀವ್ ಮಾಡ್ಬೇಕಂತಿದ್ದೀರಾ ಸರ್? ಆ್ಯಕ್ಚುಲಿ ಚಾಮರಾಜನಗರದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇಂಥ ಒಂದು ಜಿಮ್ ನಡೆಸ್ತಾ ಇರೋದು. ಸೊ ನನ್ನ ಒಪಿನಿಯನ್ ಇರೋದು ಜನರಿಗೆ ಒಂದು ಉತ್ತಮ ಆರೋಗ್ಯಕ್ಕೆ ಮಾಡ್ತಿರೋದು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಿರೋದು, ನಿಮ್ಮ ಹೆಲ್ತಿ ಕಾನ್ಸೆಪ್ಟಲ್ಲಿ ಬನ್ನಿ ಜಿಮ್ ಹತ್ರ, ನಮ್ಮ ಜಿಮ್ಮಲ್ಲಿ ಬನ್ನಿ. ನಾವು ಏನು ಹೇಳ್ಕೊಡ್ತೀವಿ ಅದನ್ನು ನೀಟಾಗಿ ಮಾಡ್ಕೊಂಡ್ರೆ ಸಾಕು. ಇನ್ನು ಶ್ರವಣ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಇದು ನಾನು ನಂಬೋದೋ ಬಿಡೋದು ನನಗೆ ಈಗಲೂ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನಗೆ ಅವ್ರ ಕ್ಲೈಂಟ್ ಆದಾಗಿಂತ ಮುಂಚೆನೇ ಅವ್ರದ್ದು ಎಷ್ಟೋ ವೀಡಿಯೋಸ್ ಫಾಲೋ ಮಾಡಿಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ವರ್ಕೌಟ್ ಮಾಡ್ತಿದ್ದೆ. ಅದಾದಮೇಲೆ ಅದ್ರ ಮುಂಚೆ ಕ್ಲೈಂಟ್ ಆದೆ ನಾನು ಅವರಿಗೆ. ಇದು ಏನು ಅಂತ ಗೊತ್ತಿಲ್ಲ ಈ ದಿನ. ಒಟ್ಟು ನೀವು ಖುಷಿ ತಾನೆ ಈಗ? ಈ ದಿನ ಏನು ಅಂತ ಗೊತ್ತಿಲ್ಲ ನನಗೆ. ಈ ನನ್ನ ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಹ್ಯಾಪಿ ಅಂದರೆ ಹ್ಯಾಪಿ ಮೂಮೆಂಟ್ ಸರ್ ಇದು. ಯಾಕಂದರೆ ನನಗೆ ಅಷ್ಟು ದೂರಿಂದ ಬಂದಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಒಂದು ಜಿಮ್ ಓಪನ್ ಮಾಡೋಕೆ ಬಂದಿದ್ದಾರೆ ಅಂದರೆ ಅದು ಇದೇ ಜಿಮ್ಮು, ಅದು ಶ್ರವಣ್ ಸರ್ ಇದೇ ಜಿಮ್ಮಲ್ಲಿ ಬಂದಿರೋದು. ಸೊ ನನಗೆ ಅದು ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದಕ್ಕೆ ಎಷ್ಟು ಹೇಳಿದ್ರೆ ಸಾಕು ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಸೊ ಸ್ನೇಹಿತರೆ, ನಾವೀಗ ಅಲ್ಲಿಂದ ಜಿಮ್ ಓಪನಿಂಗ್ ಆಯಿತು. ಈಗ ಡಿನ್ನರ್ ಮಾಡೋಕ್ಕೆ ಚಾಮರಾಜನಗರ ಒಂದು ಹೋಟೆಲ್ ಬಂದಿದ್ದೀವಿ. ಅಲ್ಲಿ ತುಂಬ ಜನ ಇದ್ದರು, ತುಂಬ ಜನ. ಫಸ್ಟ್ ಆಫ್ ಆಲ್ ಚಾಮರಾಜನಗರದಿಂದ ಯಾರಾದರೂ ಬಂದಿದ್ದವರು ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ಯಾರ ಜೊತೆ ಆದರೂ ಫೋಟೋ ತೆಗೆದು ಮಾತಾಡ್ಲಿಕ್ಕೆ ಆಗದೇ ಇದ್ದರೆ, ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಓಕೆ, ಬೇಜಾರು ಮಾಡ್ಕೊಡ್ಬೇಡಿ, ಮತ್ತೆ ಸಿಗೋಣ. ಆ್ಯಂಡ್ ಆ್ಯಕ್ಚುಲಿ ಈಗ ಬ್ಯಾಂಗ್ಳೂರಿನ ಬಂದು ನಾವೀಗ ಊಟ ಮಾಡಿ ತಿರುಗಿ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಇದೆ ಸಿಚುವೇಶನ್. ಈಗ 7 ಗಂಟೆ ಆಗಿದೆ. ಸೊ ನೋಡೋಣ, ಫಸ್ಟ್ ಊಟ ಮಾಡೋಣ, ಅದಾದಮೇಲೆ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸ್ನೇಹಿತರೆ, ಕಾಫಿ ಬಿಸಿ ಬಿಸಿ ಇದೆ. ಸೊ ಅಲ್ಲಿ ಇವೆಂಟ್ ಮುಗೀತು, ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ತುಂಬ ಜನ ಬಂದಿದ್ದರು. ಮುಗ್ದು ಊಟ ಮಾಡಿ, ಪ್ರಾಬಬ್ಲಿ ಊಟ ಶೂಟ್ ಮಾಡಿದ್ವಾ? ಮಾಡಿದ್ವಲ್ಲ, ಸ್ವಲ್ಪ ಶೂಟ್ ಮಾಡಿದ್ವು. ಹಾಗೆ ಮಾತಾಡಿ ಡಿಸ್ಕಸ್ ಮಾಡಿ ಹೊರಟು ಟುವರ್ಡ್ಸ್ ಬೆಂಗಳೂರು. ನಡುವಲ್ಲಿ ಒಂದು ಕಾಫಿ ಬ್ರೇಕಿ ನಿಲ್ಲಿಸಿದ್ದೇವೆ. ಹಾಗೆ ವ್ಲಾಗನ್ನೆಲ್ಲ ಎಂಡ್ ಮಾಡೋಣ ಅಂತ ಅನಿಸ್ತಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ತನಕ ನೋಡಿದರೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಯಿತು. ಚಾಮರಾಜನಗರದವ್ರು ಎಸ್ಪೆಷಲಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್. ಈ ವ್ಲಾಗ್ನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ. ಚಿಯರ್ಸ್.